ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮೊನ್ನೆ ನಡೆದ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ 76 ರನ್ಗಳ ಹೀನಾಯ ಸೋಲನ್ನು ಕಾಣಿತು. ಹಾಗೆ ಅದು ಸೋತ ನಂತರ ಇನ್ನು ನೆಕ್ಸ್ಟ್ ಮ್ಯಾಚ್ ಗುರುವಾರ ಜಿಂಬಾಬ್ವೆ ವಿರುದ್ಧ ಇದೆ. ಹಾಗಾಗಿ ಆ ತಂಡದ ವಿರುದ್ಧ ದೊಡ್ಡ ಬದಲಾವಣೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೋಚ್. ಹಾಗೆ ಏನೆಲ್ಲ ಬದಲಾವಣೆ ಮಾಡ್ತಿದ್ದಾರೆ, ಯಾರು ಏನಲ್ಲಿ ಬರ್ತಾರೆ, ಯಾರು ಔಟ್ ಆಗ್ತಾರೆ, ಎಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನೆಕ್ಸ್ಟ್ ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಅವರು ಬರೋ ಚಾನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಭಿಷೇಕ್ ಶರ್ಮಾ ಅವರು 4 ಮ್ಯಾಚ್ ಆಡಿಸಿದ್ರು. 4 ಮ್ಯಾಚಲ್ಲೂ ಕೂಡ ಅವರು ಫಾರ್ಮಲ್ಲಿಲ್ಲ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ 10-15 ರನ್ಸ್ ಕೂಡ ಹೊಡೆಯೋಕ್ಕೆ ಟ್ರೈ ಮಾಡ್ತಿಲ್ಲ. ಹೀಗಾಗಿ ಅವ್ರನ್ನ ಆಚೆ ಆಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಮುಂದೆ ಬರೋ ಮ್ಯಾಚ್ಗಳಲ್ಲಿ ನಮ್ಮ ಭಾರತ ತಂಡ ಗೆಲ್ಲೋದು ಅಷ್ಟೇ ಅಲ್ಲದೆ ಚೆನ್ನಾಗಿರೋ ರನ್ ರೇಟಲ್ಲಿ ಗೆಲ್ಲಬೇಕು. ಯಾಕಂದರೆ ಮೊದಲಿಗೆ ಬ್ಯಾಟಿಂಗ್ ಮಾಡಿದರೆ ಚೆನ್ನಾಗಿ ಸ್ಕೋರ್ 250 ತನಕ ಸ್ಕೋರ್ ಹೊಡೆದು ಅವರನ್ನು 150, 180ಗೆ ಕಟ್ ಹಾಕಬೇಕು. ಈ ಥರ ಬಿಗ್ ಮಾರ್ಜಿನಿಂದ ಗೆದ್ದರೆ ಮಾತ್ರ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಇವಾಗ ನಿನ್ನೆ ನಡೆದ ವೆಸ್ಟ್ ಇಂಡೀಸ್ ವರ್ಸಸ್ ಜಿಂಬಾಬ್ವೆ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಯಾವ ಥರ ಬ್ಯಾಟಿಂಗ್ ಮಾಡಿ ಅವರು ಕೂಡ ಸಿಕ್ಕಾಪಟ್ಟೆ ಪ್ಲಸ್ ರನ್ ರೇಟ್ ಇದೆ ಅಂತಲೇ ಹೇಳ್ಬೋದು. ಅವರು ಕೂಡ ಬೃಹತ್ ಮೊತ್ತದ ಅಂತರದಿಂದ ಗೆದ್ದಿದ್ದರಿಂದ ಆ ಟೀಮ್ ಕೂಡ ಇವಾಗ ಟಾಪಲ್ಲಿ ಬಂದಿರುತ್ತೆ. ಹೀಗಾಗಿ ನಮ್ಮ ಭಾರತ ತಂಡ ಇನ್ನು ಇರೋ 2 ಮ್ಯಾಚಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ ಆಡೋಕ್ಕೆ ಟ್ರೈ ಮಾಡಬೇಕು. ಅಷ್ಟು ಆಡಿದರೆ ಮಾತ್ರ ನಮ್ಮ ಭಾರತಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಇವಾಗ ಕ್ರಿಟಿಕಲ್ ಕಂಡೀಷನ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನೂ ತನಕ ನಮ್ಮ ಭಾರತ ತಂಡ ಸೋಲು ಅನ್ನೋದೇ ನೋಡಿರಲಿಲ್ಲ. ಬಟ್ ಇದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದು. ಹೀಗಾಗಿ ನಮ್ಮ ಕೋಚ್ ಗಂಭೀರ್ ಅವರು ಬದಲಾವಣೆ ತೊಗೊಂಡು ಬರ್ತಿದ್ದಾರೆ. ನೆಕ್ಸ್ಟ್ ಬಾಲಿಂಗಲ್ಲಿ ನೋಡೋದಾದರೆ ಅಕ್ಷರ್ ಪಟೇಲ್ ಅವರು ಬರ್ತಾರೆ ಇನ್ನಲ್ಲಿ. ಹಾಗೆ ಒಬ್ಬ ಬಾಲರ್ನ ಆಚೆ ಆಡಬೇಕಾಗುತ್ತೆ. ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸ್ಬೇಕಾಗುತ್ತೆ. ಕಳೆದ ಮ್ಯಾಚಲ್ಲಿ ಅವ್ರನ್ನ ಆಡಿಸ್ಬೇಕಾಗಿತ್ತು. ಬಟ್ ಅಲ್ಲಿ ಕೂಡ ಅವರು ಮಿಸ್ ಆಗಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಅಲ್ಲಿ ನಮ್ಮ ಭಾರತ ತಂಡ ದೊಡ್ಡ ಮಿಸ್ಟೇಕ್ ಮಾಡಿತ್ತು. ಹೀಗಾಗಿ ಈ ಮಿಸ್ಟೇಕ್ ಮತ್ತೆ ಈ ಥರ ವಾಪಸ್ ರಿಪೀಟ್ ಆಗಬಾರ್ದು ಅಂತ ಹೇಳಿ ಅಕ್ಷರ್ ಪಟೇಲ್ ಅವ್ರನ್ನೂ ಕೂಡ ಎನ್ನಲ್ಲಿ ತೊಗೊಂಡು ಬರ್ತಾರೆ. ಹೀಗಾಗಿ ನಮ್ಮ ಭಾರತ ತಂಡ ಏನೇ ಅಂದರೂ ಕೂಡ ನೆಕ್ಸ್ಟ್ ಉಳಿದಿರೋ 2 ಮ್ಯಾಚಲ್ಲೂ ಕೂಡ ಸೂಪರ್ ಪ್ರದರ್ಶನ ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ರನ್ ರೇಟ್ ಬಂದರೆ ಮಾತ್ರ ನಮ್ಮ ಭಾರತ ತಂಡಕ್ಕೆ ಚಾನ್ಸ್ ಇದೆ. ನೋಡೋಣ ಯಾವ ಪ್ಲೇಯರ್ಗಳನ್ನ ಏನಲ್ಲಿ ತೊಗೊಳ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಿರ್ತವೆ.